ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ನಮ್ಮ ಶಾಲೆಗೆ ಸ್ವಾಗತ. ಇದು ಕನ್ನಡ ಮಾಧ್ಯಮದ ಗಣಿತದಲ್ಲಿ ಬರುವ 1ನೇ ತರಗತಿಯ ಗಣಿತದಲ್ಲಿ ಬರುವ 16ನೇ ಪಾಠ ತೂಕ. ಇಲ್ಲಿ ನೋಡೋಣ. ಈ ಪಾಠವನ್ನು ಕಲಿತ ನಂತರ ಒಂದು ಮಗು ದಪ್ಪ ಮತ್ತು ತೆಳುವು ವಸ್ತುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುತ್ತದೆ. ಭಾರ ಹಾಗೂ ಹಗುರ ವಸ್ತುಗಳನ್ನು ಹೋಲಿಸುತ್ತದೆ. ಇದು ನೋಡಿ, ಇದರಲ್ಲಿ ಹೇಳಿ ಯಾವುದು ದಪ್ಪ ಯಾವುದು ತೆಳು ಅಂತ. ಇದು ದಪ್ಪ, ಇದು ತೆಳು. ಅದೇ ಥರ ಇಲ್ಲಿ ನೋಡಿ, ಆನೆಯ ಬಾಲ ತೆಳುವಾಗಿದೆ. ಇಲ್ಲಿ ಆನೆಯ ಬಾಲ ತೆಳುವಾಗಿದೆ, ಆನೆಯ ಕಾಲು ದಪ್ಪವಾಗಿವೆ. ಇಲ್ಲಿ ನೋಡಿ, ಹಗ್ಗವು ಇಲ್ಲಿ ದಪ್ಪವಾಗಿದೆ. ಹಗ್ಗ ಆಡಲಿಕ್ಕೆ ಬಳಸ್ತಾರಲ್ಲ, ಆ ಹಗ್ಗ ದಪ್ಪವಾಗಿದೆ. ಈ ದಾರ, ಪತಂಗದ ದಾರ ಅಥವಾ ಗಾಳಿಪಟದ ದಾರ ತೆಳ್ಳಗಾಗಿದೆ. ಇಲ್ಲಿ ನೋಡಿ, ದಪ್ಪವಿರುವ ವಸ್ತುಗಳಿಗೆ ಬಣ್ಣವನ್ನು ತುಂಬು. ಇಲ್ಲಿ ನೋಡಿ, ಬಣ್ಣ ತುಂಬೋಣ. ದಪ್ಪವಾಗಿರುವ ವಸ್ತು ಯಾವುದೇ, ಇದು ದಪ್ಪ, ಇದು ದಪ್ಪ, ಇದು ದಪ್ಪವಿದೆ. ಇದಕ್ಕೆ ಬಣ್ಣವನ್ನು ತುಂಬೋಣ. ಅದೇ ಥರ ಇದರಲ್ಲಿ ಯಾವ್ದು ದಪ್ಪ ಇದೆ, ಇದು ದಪ್ಪವಿದೆ, ಇದಕ್ಕೆ ಬಣ್ಣವನ್ನು ತುಂಬೋಣ. ಇಲ್ಲಿ ನೋಡಿ, ಈ ಯಾವ ಸಾಬೂನು ದೊಡ್ಡ ದಪ್ಪವಾಗಿದೆ, ಇದಕ್ಕೆ ಬಣ್ಣ ತುಂಬೋಣ. ನೀವು ಬೇರೆ ಬೇರೆ ಬಣ್ಣ ತುಂಬಿ. ಇಲ್ಲಿ ನೋಡಿ, ಯಾವ ಮೇಣಬತ್ತಿ ದಪ್ಪವಾಗಿದೆ, ಇದಕ್ಕೆ ಬಣ್ಣವನ್ನು ತುಂಬೋಣ. ಆಯ್ತಾ? ಇಲ್ಲಿ ನೋಡಿ, ತೆಳ್ಳಗಿರೋ ವಸ್ತುಗಳನ್ನು ಗುರುತಿಸು. ಹೆಂಗ್ ಗುರುತಿಸ್ತೀರಿ ನೀವು ತೆಳ್ಳಗಿರೋ ವಸ್ತುಗಳನ್ನು? ಇಲ್ಲಿ ನೋಡಿ, ಇದು ತೆಳ್ಳಗಿರೋ ವಸ್ತು, ಇದನ್ನು ಗುರುತಿಸು. ಇಲ್ಲಿ ನೋಡಿ, ಯಾವ್ದು ತೆಳಗಿದೆ, ಮರ ಮತ್ತು ಇದು ತೆಳ್ಳಗಿದೆ. ದಪ್ಪನೆ ವಸ್ತುಗಳಿಗೆ ಸಹಿ ಗುರುತನ್ನು ಹಾಕಿ. ಇಲ್ಲಿ ನೋಡಿ, ಯಾವ್ದು ದಪ್ಪ ಇದೆ, ಇದು ದಪ್ಪಿದೆ, ಇದು ದಪ್ಪಿದೆ, ಇದಕ್ಕೆ ಸಹಿ ಗುರುತನ್ನು ಹಾಕಿ. ಇಲ್ಲಿ ನೋಡಿ, ಯಾವ್ದು ದಪ್ಪ ಇದೆ, ಇದಕ್ಕೆ ಸಹಿ ಗುರುತನ್ನು ಹಾಕಿ. ತೆಳ್ಳಗಿನ ವಸ್ತುಗಳನ್ನು ಸಹಿ ಗುರುತು ಹಾಕಿ ಗುರುತಿಸಿ. ಯಾವ್ದು ತೆಳಗಿದೆ, ಇದು ಚಾಪೆ ಇದೆ, ಇದು ಗಾದಿದೆ. ಯಾವ್ದು ತೆಳಗಿದೆ, ಇದರಲ್ಲಿ ಚಾಪೆ ತೆಳ್ಳಗಿದೆ. ಇಲ್ಲಿ ನೋಡಿ, ಕ್ರಿಯಾನ್, ಯಾವ ಕ್ರಿಯಾನ್ ಸಣ್ಣದಿದೆ, ಯಾವ ಕ್ರಿಯಾನ್ ತೆಳ್ಳಗಿದೆ, ಇದು. ಭಾರ, ಕಲ್ಲು ಭಾರವಿದೆ. ಮರದ ಏನಾದರೂ ತುಂಡಿರುತ್ತಲ್ಲ, ಅದು ಹಗುರ ಇರುತ್ತದೆ. ಇದು ನೋಡೋಣ, ಕಲ್ಲು ಭಾರ, ಮರದ ತುಂಡು ಹಗುರ ಇದೆ. ಇಲ್ಲಿ ನೋಡಿ, ಯಾವುದು ಹಗುರ, ಹಕ್ಕಿ ಪುಕ್ಕ ಹಗುರವಾಗಿದೆ, ಗೊಂಬೆಯು ಭಾರವಾಗಿರುತ್ತದೆ. ಇಲ್ಲಿ ನೋಡಿ, ಅದೇ ಥರ ಕುಂಬಳಕಾಯಿ ಭಾರವಾಗಿದೆ, ಕಿತ್ತಳೆ ಹಣ್ಣು ತುಂಬ ಹಗುರವಿರುತ್ತದೆ. ಆಯ್ತಾ? ಇಲ್ಲಿ ನೋಡಿ, ಯಾವುದು ಭಾರವಾಗಿದೆಯೋ ಅದಕ್ಕೆ ಗುರುತನ್ನು ಹಾಕಿ. ನೀವು ಬೆಕ್ಕು ಅಥವಾ ನಾಯಿ ನೋಡಿದಾಗ ನಾಯಿ ಜಾಸ್ತಿ ಭಾರವಾಗಿರುತ್ತದೆ, ನಾಯಿಗೆ ಸಹಿ ಗುರುತನ್ನು ಹಾಕಿ. ಇಲ್ಲಿ ನೋಡಿ, ಈ ಬುಟ್ಟಿಯಲ್ಲಿ ಇಷ್ಟೇ ಹಣ್ಣುಗಳಿವೆ, ಈ ಬುಟ್ಟಿ ನೋಡಿ ಎಷ್ಟು ಹಣ್ಣುಗಳಿವೆ, ಇದು ಭಾರವಾಗಿರುತ್ತದೆ. ಇಲ್ಲಿ ನೋಡಿ, ಇದು ಸಣ್ಣ ಬಾಲ್ ಇದೆ, ಇದು ದೊಡ್ಡ ಬಾಲ್ ಇದೆ, ಇದು ಜಾಸ್ತಿ ಭಾರವಾಗಿರುತ್ತದೆ. ಇಲ್ಲಿ ನೋಡಿ, ಈ ಬುಕ್ಕಿಗಿಂತ ಈ ಬುಕ್ಕು ದೊಡ್ಡದಾಗಿದೆ, ಅಂದರೆ ಇದು ಜಾಸ್ತಿ, ಯಾವ್ದು ದೊಡ್ಡದಿರುತ್ತೋ ಅದು ಜಾಸ್ತಿ ಭಾರವಾಗಿರುತ್ತದೆ. ಇದು ಸಹಿ ಮಾರ್ಕನ್ನು ಹಾಕಿ. ಹಗುರವಾದಗಳಿಗೆ ವೃತ್ತವನ್ನು ಹಾಕಿ. ಯಾವ್ದು ಹಗುರ ಇದೆ ನೋಡಿ, ಇಲ್ಲಿ ಬಾಟಲ್ ಇದೆ, ಇದು ಬಕೆಟ್ ಇದೆ, ಇದರಲ್ಲಿ ಯಾವ್ದು ಹಗುರವಾಗಿರುತ್ತದೆ, ಬಾಟಲು. ವೃತ್ತ ಹಾಕಿ. ಇಲ್ಲಿ ನೋಡಿ, ಇಲ್ಲಿ ಕ್ರಿಯಾನ್ಗಳ ಒಂದು ದೊಡ್ಡ ಬಾಕ್ಸ್ ಇದೆ, ಇಲ್ಲಿ ಜಸ್ಟ್ ಒಂದೇ ಕ್ರಿಯಾನ್ ಇದೆ, ಅದೇ ಇದು ಹಗುರವಾಗಿರುತ್ತದೆ. ಇಲ್ಲಿ ನೋಡಿ, ಕುಂಬಳಕಾಯಿ ಮಾವಿನಕಾಯಿ, ಇದರಲ್ಲಿ ಯಾವುದು ಹಗುರ, ಮಾವಿನಕಾಯಿ. ಇಲ್ಲಿ ನೋಡಿ, ಇದು ಕೀಲಿದೆ, ಇದು ಅದರ ಕೈ ಇದೆ, ಕೈ ಕೀಲಿಗಿಂತ ಹಗುರವಾಗಿರುತ್ತದೆ. ಇಲ್ಲಿಗೆ ತೂಕ ಪಾಠ ಮುಗಿಯಿತು. ಏನಾದರೂ ಅರ್ಥವಾಗದಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.